ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪರಿಸರ ಅಧ್ಯಯನದ 10ನೇ ಸರಣಿಯನ್ನ ತರ್ತಾ ಇದ್ದೀನಿ ಸ್ನೇಹಿತರೆ. ಇದು ಏನು PSTR ಗೆ ಸಂಬಂಧಪಟ್ಟಂತಹ 10ನೇ ವಿಡಿಯೋ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 3ನೇ ವಿಡಿಯೋ ಇದಾಗಿರುವಂತದ್ದು. ಸ್ನೇಹಿತರೆ, ನಾನು ಯಾಕಪ್ಪ ಈ ಟೆಕ್ಸ್ಟ್ ಬುಕ್ ಅನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದ್ರೆ ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ನಾನು ಮೊದಲಿಗೆ 1 to 5 ಏನಿದಾವೆ ಅವೆಲ್ಲ ಟೆಕ್ಸ್ಟ್ ಬುಕ್ ಗಳನ್ನ ನಿಮ್ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. ಅದಾದ ಮೇಲೆ ಪ್ರಶ್ನೋತ್ತರಗಳನ್ನ ನಿಮ್ ಮುಂದೆ ಇಡ್ತೀನಿ. ಆಮೇಲೆ TET ಬಂದಿರುವಂತಹ ಪ್ರಶ್ನೆಗಳು, PSTR ನೇಮಕಾತಿ ಹಳೆಯ ನೇಮಕಾತಿಯಲ್ಲಿ ಬಂದಿರುವ ಪ್ರಶ್ನೆಗಳು ಎಲ್ಲವನ್ನ ಇಡ್ತೀನಿ. ಅದಕ್ಕೂ ಮುಂಚೆ ಟೆಕ್ಸ್ಟ್ ಬುಕ್ ಅನ್ನ ಇಡ್ತೀನಿ. ಯಾಕಂದ್ರೆ ನಾವು ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೆ ಎಲ್ಲಿ ಬಂದಿತ್ತು, ಹೇಗೆ ಬಂದಿತ್ತು ಎನ್ನುವಂತಹ ಮಾಹಿತಿ ಕಂಪ್ಲೀಟ್ ಆಗಿ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ. ಇದು ಪರಿಸರ ಅಧ್ಯಯನದ 5ನೇ ತರಗತಿಯ 3ನೇ ವಿಡಿಯೋ. ನೋಡೋಣ ಸ್ನೇಹಿತರೆ. ಪಾಠ 6 ವಾಯು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ವಾಯುವು ಒಂದು. ಇದು ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿದೆ. ಇದನ್ನ ವಾಯುಗೋಳ ಎಂದು ಕರೆಯುತ್ತಾರೆ. ಕ್ಲಿಯರ್? ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ವಾಯುವು ಒಂದು. ಇದು ಭೂಗೋಳದ ಸುತ್ತಲೂ ಕವಚವಾಗಿ ಹರಡಿದೆ. ಇದನ್ನ ವಾಯುಗೋಳ ಅಂತ ಕರೀತಾರೆ. ಅನೇಕ ಅನಿಲಗಳ ಮಿಶ್ರಣವಾಗಿರುವ ವಾಯುವು ಸಸ್ಯ ಮತ್ತು ಪ್ರಾಣಿಗಳ ಉಳಿವಿಗೆ ತುಂಬಾ ಅವಶ್ಯಕ. ನೋಡೋಣ. ವಾಯುವು ಕಣ್ಣಿಗೆ ಕಾಣಿಸುವುದಿಲ್ಲ. ನಮ್ಗೆಲ್ರಿಗೂ ಗೊತ್ತಿದೆ ವಾಯು ಅಂದ್ರೆ ಗಾಳಿ ಅಂತ. ಕ್ಲಿಯರ್ ಆಗಿ ನಿಮ್ಮ ತಲೆಯಲ್ಲಿ ಗಾಳಿ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಇದರ ಇರುವಿಕೆ ಅನುಭವ ಆಗುತ್ತದೆ. ನಮ್ಮ ಸುತ್ತಲೂ ವಾಯು ಇದೆ ಎಂದು ನಿಮಗೆ ಹೇಗೆ ತಿಳಿಯಿತು? ಈ ಬಗ್ಗೆ ಅನುಭವಗಳನ್ನ 3 ಬಾರಿ ಅಂತ ಹೇಳಿದರೆ ಇಲ್ಲಿ ನಮಗಲ್ಲ, ಏನು 5ನೇ ತರಗತಿ ಮಕ್ಕಳೇನಿದ್ದಾರೆ ಅವರು ಇಲ್ಲಿ ಬರೀತಾರೆ. ಇನ್ನು ಓದಿ ತಿಳಿ ಅಂತಿದೆ. ನಾವು ಉಸಿರಾಡಲು ವಾಯುವಿನಲ್ಲಿರುವ ಆಕ್ಸಿಜನ್ ಅನಿಲವನ್ನ ಬಳಸ್ತೀವಿ. ನಮ್ಗೆ ಗೊತ್ತಿದೆ ಗಾಳಿಯಲ್ಲಿರುವ ಆಕ್ಸಿಜನ್ ಅನಿಲವನ್ನ ನಾವು ಉಸಿರಾಡಲು ಬಳಸ್ತೀವಿ. ನಾವು ಉಸಿರಾಡದೆ ನಾವು ಬದುಕಲು ಸಾಧ್ಯವಿಲ್ಲ. ನಮ್ಮಂತೆಯೇ ಪ್ರಾಣಿಗಳು, ಸಸ್ಯಗಳು ಕೂಡ ನೋಡಿ ಉಸಿರಾಟಕ್ಕೆ ಆಕ್ಸಿಜನ್ನೇ ಬೇಕು. ಎರಡಕ್ಕೂ ಕನ್ಫ್ಯೂಷನ್ ಆಗಬಾರ್ದು. ಪ್ರಾಣಿ ಇರಬಹುದು, ಸಸ್ಯ ಇರಬಹುದು, ಏನು ಅವುಗಳು ವಾಸ ಆಗ್ಬೇಕಂದ್ರೆ ಉಸಿರಾಡಬೇಕು ಅಂದ್ರೆ ಆಕ್ಸಿಜನ್ ಬೇಕು. ಇಂಧನ ದ್ರವ್ಯಗಳನ್ನ ಉರಿಸಲು ಆಕ್ಸಿಜನ್ ನೋಡಿ. ಇಂಧನ ದ್ರವ್ಯಗಳು ಅಂದ್ರೆ ಈಗ ಕೆಲವೊಂದು ವಸ್ತುಗಳಿದೆಯಲ್ಲ, ಅವುಗಳು ಉರಿಯೋದಕ್ಕೂ ಕೂಡ ಆಕ್ಸಿಜನ್ ಅತ್ಯಂತ ಅವಶ್ಯಕವಾಗಿದೆ. ಇದಲ್ಲದೆ ವಾಯುವಿನಿಂದ ನಮಗೆ ಅನೇಕ ಉಪಯೋಗಗಳಿವೆ. ಅವು ಮುಂದಿನ ತರಗತಿಯಲ್ಲಿ ನೀವು ಕಲಿಯುವೆ ಅಂತ ಹೇಳಿದ್ದಾರೆ. ನೋಡಿ, ಈ ಗಾಳಿಯಲ್ಲಿ ನೈಟ್ರೋಜನ್ 78% ಇದೆ. ಎಷ್ಟು? 78%. ಆಕ್ಸಿಜನ್ 21%. ಅಂದ್ರೆ ಎಷ್ಟಾಯ್ತು? 99%. ಇನ್ನು ಉಳಿದಂತೆ ಕಾರ್ಬನ್ ಡೈಆಕ್ಸೈಡ್ 0.04%, ನೀರಾವಿ, ಜಡಾನಿಲ ಮತ್ತು ಧೂಳಿನ ಕಣಗಳು 0.96 ಮಿಶ್ರಣದಿಂದ ಕೂಡಿರುವಂತಹದ್ದು. ಇದು TET ಆಲ್ರೆಡಿ ಬಂದಿರುವಂತದ್ದು. ಸೊ ಅದರಿಂದ ಇಂಪಾರ್ಟೆಂಟ್. ನೈಟ್ರೋಜನ್ 78, ಆಕ್ಸಿಜನ್ 21, ಇನ್ನು ಉಳಿದಿರುವಂತಹ 1% ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ 0.04 ಆದ್ರೆ ನೀರಾವಿ, ಜಡಾನಿಲ, ಧೂಳಿನ ಕಣಗಳು 0.96 ಮಿಶ್ರಣದಿಂದ ಆಗಿರುವಂತದ್ದು. ಇಲ್ಲಿ ಚಿತ್ರ ಕೂಡ ಇದೆ, ನೀವು ಪಾಸ್ ಮಾಡಿ ನೋಡ್ಕೋಬಹುದು. ಇಲ್ಲಿ ನೋಡಿ, ಕ್ವಶನ್ಸ್ ಕೂಡ ಕೇಳಿದ್ದಾರೆ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂದ್ರೆ ನೈಟ್ರೋಜನ್ ಇರ್ಲಿ, ನಿಮಗೆ ಗೊತ್ತಿದೆ. ಗಾಳಿಯಲ್ಲಿ ಅಥವಾ ವಾಯುವಿನಲ್ಲಿ ನಮಗೆ ಉಸಿರಾಟವಾಗಲು ಎಷ್ಟು ಅನಿಲ ಬೇಕು? ಅಗತ್ಯವಾದ ಅನಿಲ ಪ್ರಮಾಣ ಎಷ್ಟು ಅಂದ್ರೆ ನಮಗೆ ಆಕ್ಸಿಜನ್ ಬೇಕು. ಎಷ್ಟು ಪ್ರಮಾಣ ಬೇಕು ಅಂದ್ರೆ ಅಲ್ಲಿ ಇರುವಂತದ್ದು 21% ಇದೆ. ಸಾಮಾನ್ಯ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಎಷ್ಟು ಅಂದ್ರೆ 0.04. ಈಗ ನೋಡಿವಲ್ಲಪ್ಪ, ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು ಅಂದ್ರೆ ನೀರಾವಿ, ಈ ತರ ಎಲ್ಲ ಬರುತ್ತಲ್ಲ ಅವು. ಓಕೆ, ಇನ್ನು ನೋಡಿದಂತೆ ಮಾಡಿ ನೋಡುವಂತಿದ್ದಾರೆ. ನೋಡಿ ಏನು ಅಂತ ಹೇಳಿದೆ. ಒಂದು ಗಾಜಿನ ಲೋಟದ ತಳಕ್ಕೆ ಒಣಗಿದ ಪೇಪರ್ ತುಂಡನ್ನ ಒತ್ತಿರಿ. ಲೋಟವನ್ನ ತಳಕೆಳಗಾಗಿ ಮಾಡಿ ಅದು ನೀರನ್ನು ತುಂಬಿರುವ ಗಾಜಿನ ತೊಟ್ಟಿಗೆ ಅದು ಮೀರಿ ಲೋಟವನ್ನು ನೀರಿನಲ್ಲಿ ಮುಳುಗಿರುವಾಗ ಎಚ್ಚರ ವಹಿಸಿ. ಅಂದ್ರೆ ಏನಾಗುತ್ತೆ ಅಂತ ಗಮನಿಸಬೇಕು. ಇದೆಲ್ಲವನ್ನ ಹೇಳಿದ್ರೆ ಇಲ್ಲಿ ನಾವು ಅದೆಲ್ಲವನ್ನು ನೋಡೋದು ಬೇಡ. ಇಲ್ಲಿ ನಮ್ಗೆ ಅವಶ್ಯಕತೆ ಏನಿದೆ ಅಷ್ಟನ್ನ ನೋಡ್ಕೊಂಡು ಹೋಗೋಣ, ಯಾಕಂದ್ರೆ ಟೈಮ್ ಇಲ್ಲ. ನೋಡಿ, ವಸ್ತುಗಳನ್ನ ಉರಿಯಲು ವಾಯು ಸಹಾಯ ಮಾಡುತ್ತೆ. ಅದು ನಿಮ್ಗೆ ಗೊತ್ತಿರಬೇಕು. ವಾಯು ಸ್ಥಳವನ್ನ ಆಕ್ರಮಿಸುತ್ತೆ. ಖಂಡಿತ. ಹೇಗೆ ಅದು ಪತ್ತೆ ಮಾಡ್ತೀರ ಅಂದ್ರೆ ವಾಯು ಹೆಂಗ್ ಸ್ಥಳ ಆಕ್ರಮಿಸುತ್ತೆ ಅಂದ್ರೆ ನೀವು ಬಲೂನ್ ಅನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಾಯುವಿಗೆ ತೂಕ ಇದೆ. ಹೇಗೆ? ಸಿಲಿಂಡರ್ ಗ್ಯಾಸ್ ಇದೆಯಲ್ಲ, ಅದು ವಾಯುವೆ ಅಲ್ವಾ. ಇನ್ನು ವಾಯು ಚಲಿಸಲು ಪ್ರಾರಂಭಿಸಿದಾಗ ಅದನ್ನ ಗಾಳಿ ಎಂದು ಕರೀತಾರೆ. ನೋಡಿ, ಇಲ್ಲಿವರೆಗೂ ವಾಯು ಏನಿದ್ರೆ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋದ್ರೆ ಅದನ್ನ ಗಾಳಿ ಅಂತ ಕರೀತಾರೆ.
ವಾಯುವನ್ನ ಗಾಳಿ ಅಂತ ಕರೀತಾರೆ. ಚಲಿಸುವ ಗಾಳಿಗೆ ಅಪಾರವಾದ ಶಕ್ತಿ ಇದೆ. ಅದೇಗಪ್ಪ ಅಂದ್ರೆ ಈ ಘಟನೆಗಳನ್ನು ನೀನೇನು ಓದ್ತಿದ್ದೀರಿ ಅಂತ ಹೇಳಿದ್ರೆ, ಜೋರಾಗಿ ಬೀಸಿದ ಗಾಳಿಯಿಂದ ಮನೆಯ ಚಾವಣಿಗಳು ಹಾರೋಗುತ್ತೆ ಅಂದ್ರೆ ಗಾಳಿಗೆ ಶಕ್ತಿ ಇದೆ ಅಂತ ತಾನೆ. ರಸ್ತೆಯಲ್ಲಿ ನಾವು ದಾಟುವಾಗ ಗಾಳಿ ಜೋರಾಗಿ ಬೀಸಿದಾಗ ಹಿಂದಕ್ಕೆ ಅದಕ್ಕೂ ಶಕ್ತಿ ಇದೆ ತಾನೆ. ಒಣಗಲು ಹಾಕಿದ ಬಟ್ಟೆಗಳು ಗಾಳಿ ಬೀಸುವಾಗ ಹಿಂದಕ್ಕೆ ಮುಂದಕ್ಕೆ ಹಾರಾಡ್ತವೆ, ಇದಕ್ಕೂ ಶಕ್ತಿ ಇದೆ ಅಂತಾರೆ ಅಲ್ವಾ. ಚಕ್ರದೊಳಗಿನ ಟ್ಯೂಬಿನಲ್ಲಿರುವ ಗಾಳಿ ಹೊರಕ್ಕೆ ಹೋದರೆ ವಾಹನ ಮುಂದಕ್ಕೆ ಚಲಿಸುವುದಿಲ್ಲ. ಅಲ್ಲಿ ಗೊತ್ತಾಗುತ್ತೆ ಗಾಳಿಯ ರಭಸ ತೆಂಗಿನ ಮರಗಳು ತೂಗುತ್ತವೆ, ಗೊತ್ತಾಗುತ್ತೆ ಗಾಳಿಪಟ ಮೇಲೆ ಕಾರುತ್ತೆ. ಇದೆಲ್ಲವನ್ನು ನೋಡಿದ್ರೆ ಗಾಳಿಗೆ ಶಕ್ತಿ ಇದೆ ಅನ್ನುವಂಥದ್ದು. ಕೈಗಾರಿಕೆಗಳ ಹೊಗೆ, ವಾಹನಗಳ ಹೊಗೆ, ವಸ್ತುಗಳನ್ನು ಮತ್ತು ಪಟಾಕಿಗಳನ್ನು ಸುಡುವುದರಿಂದ ವಾಯು ಮಾಲಿನ್ಯವಾಗುತ್ತದೆ. ಮನುಷ್ಯರಿಗೆ ಅಥವಾ ಇತರೆ ಜೀವಿಗಳಿಗೆ ಹಾನಿಯನ್ನುಂಟು ಮಾಡುವ ರಾಸಾಯನಿಕಗಳು, ಧೂಳು, ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದೇ ವಾಯು ಮಾಲಿನ್ಯ. ಕಾರ್ಖಾನೆಗಳ ಹೊಗೆ, ವಾಹನಗಳ ಹೊಗೆ ಇತ್ಯಾದಿಗಳು ರಾಸಾಯನಿಕಗಳು ಹಾಗೂ ಅತಿ ಸೂಕ್ಷ್ಮ ಕಣಗಳು ವಾಯುವನ್ನು ಸೇರುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ. ಇದರಿಂದ ಹೃದಯ ಸಂಬಂಧಿ ರೋಗಗಳಾದ ಹಲವು ಹಾಗೂ ಕ್ಯಾನ್ಸರ್, ಶ್ವಾಸಕೋಶ ಮತ್ತು ಉಸಿರಾಟದ ತೊಂದರೆಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಸಸ್ಯಗಳ ಬೆಳವಣಿಗೆ, ಸಸ್ಯಗಳಿಂದ ದೊರೆಯುವ ಉತ್ಪನ್ನಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ. ಇದರಿಂದ ಕೆಲವು ಪ್ರಾಣಿಗಳು ಸಂತತಿಯೇ ಕಣ್ಮರೆಯಾಗುತ್ತದೆ. ವಾಯು ಸಂಪನ್ಮೂಲ ಎಲ್ಲ ಜೀವಿಗಳಿಗೆ ಬಹಳ ಅಗತ್ಯವಾಗಿದ್ದು, ಇದು ಮಾಲಿನ್ಯವಾಗದಂತೆ ನೋಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಆದ್ದರಿಂದ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಕ್ರಮಗಳನ್ನು ಅನುಸರಿಸಬೇಕು. ಅಲ್ಲಿ ಬರೀಬೇಕು ಅಂತಿದೆ, ಓದಿತೀನಿ ಅಂತಿದೆ, ಇದೆಲ್ಲವೂ ನಿಮಗೆ ಗೊತ್ತಿದೆ. ಕೈಗಾರಿಕೆಗಳು ಹೊರಸೂಸುವ ರಾಸಾಯನಿಕ ಅನುಪಯುಕ್ತ ತ್ಯಾಜ್ಯಗಳು ವಾಯುವನ್ನು ಸೇರದಂತೆ ತಡೆಯುವುದು. ಹೊಗೆ ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡುವಂತೆ ಎತ್ತರದ ಹೊಗೆ ಕೊಳವೆಗಳನ್ನು ಕಟ್ಟುವುದು. ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್ ಇಂಧನದ ಬದಲಾಗಿ ಅನಿಲ ಅಥವಾ ಗ್ಯಾಸ್ ಅನ್ನು ಬಳಸುವುದು. ಹೊಗೆ ನಿಯಂತ್ರಣ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳುವುದು. ಸಾರ್ವಜನಿಕ ವಾಹನಗಳನ್ನು ಬಳಸುವುದು. ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿಯನ್ನು ಉಪಯೋಗಿಸುವುದು. ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡದಿರುವುದು. ಕ್ಲಿಯರ್? ಇಲ್ಲಿ ಚಿತ್ರಗಳನ್ನ ನೀವು ನೋಡಬಹುದಾಗಿದೆ. ನೋಡಿ, ಇಲ್ಲಿ ಸೈಕಲ್ ಅಲ್ಲಿ ಬರ್ತಾವ್ರೆ, ಏನಿಲ್ಲ. ಇಲ್ಲಿ ನೋಡಿ ವಾಯು ಮಾಲಿನ್ಯ ಇದರಲ್ಲಿ ಹೇಗೆ ಬೈಕಲ್ಲಿ. ಇಲ್ಲಿ ಕಸವನ್ನ ಹಾಕ್ತಾ ಇದ್ದಾರೆ, ಇಲ್ಲಿ ನೋಡಿ ಸುಟ್ಟಾಗ್ತಿದ್ದಾರೆ. ಈ ಉಗಿ ಬಂಡಿ ಜಾಸ್ತಿ ಇದಾಗ್ತಿದೆ, ಈ ಉಗಿ ಬಂಡಿಲಿ ಎಲೆಕ್ಟ್ರಿಕ್ ಇದರಲ್ಲಿ ಹೋಗ್ತಾ ಇಲ್ಲ. ಇನ್ನು 7ನೇ ಪಾಠ ಸ್ನೇಹಿತರೆ, 7ನೇ ಪಾಠ ನೀರು. ನೀರು ತುಂಬಾ ಅವಶ್ಯಕ. ನೋಡೋಣ, ಇದೇ ಚಾಪ್ಟರ್ ಅಲ್ಲಿ ನೋಡ್ಬಿಡೋಣ ಇದೇ ವಿಡಿಯೋದಲ್ಲಿ. ಸಸ್ಯ ಮತ್ತು ಪ್ರಾಣಿಗಳು ಜೀವಿಸಲು ಅತ್ಯಂತ ಅವಶ್ಯಕ ನೀರು. ನೀರಿಲ್ಲದೆ ಬೆಳೆಯಲು ಸಾಧ್ಯವಿಲ್ಲ ಬೆಳೆನ. ನೀರು ಎಲ್ಲರ ಮೂಲಭೂತ ಅಗತ್ಯವಾಗಿದೆ. ನೀರಿನಿಂದ ಅನೇಕ ಉಪಯೋಗಗಳಿವೆ. ಆದ್ದರಿಂದ ನೀರು ಬಹುಮುಖ್ಯವಾದ ಸಂಪನ್ಮೂಲವಾಗಿದೆ. ನಾವು ಇದನ್ನ ಜೀವಜಲ ಎಂದು ಕೂಡ ಕರಿತೀವಿ. ಭೂಮಿಯ ಮೇಲ್ಭಾಗ 71% ನೀರಿದೆ. ನಮಗಲ್ಲಿ 78% ನೈಟ್ರೋಜನ್ ಇತ್ತು, ಇಲ್ಲಿ 71% ನೀರಿದೆ. ನೋಡಿ, ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸಮುದ್ರಗಳು, ಸಾಗರಗಳಲ್ಲಿ ಕಂಡು ಬರುತ್ತೆ. ನಾವು ಬಳಸಬಹುದಾದ ನೀರಿನ ಪ್ರಮಾಣ ಎಷ್ಟು ಅಂತ ಕ್ವಶನ್ ಇದೆ. ಆನ್ಸರ್ ಅಂತ ಆಮೇಲೆ ನೋಡೋಣ. 3% ಇದೆ, ಬಟ್ ಅದು ಆಮೇಲೆ ಹೇಳ್ತೀನಿ. ಸಿಹಿ ನೀರಿನ ಆಕಾರಗಳು ಯಾವುವು ಅಂತ ಕೇಳಿದೆ ಇಂದಿನ ಸಂಚಿಕೆಯಲ್ಲಿ ಅಂತ ಹೇಳಿದರೆ, ಇವೆಲ್ಲವನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೋಡೋಣ. ಈಗ ನೀರಿನ ಮುಖ್ಯ ಮೂಲ ಮಳೆ. ಈಗ ಬರ್ತಾ ಇದೆ ನೋಡಿ, ಈಗ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ತಾ ಇದೆಯಲ್ಲ, ಇದೇ ಮಳೆ. ಉಳಿದ ಆಕಾರಗಳ ಬಗ್ಗೆ ತಿಳಿಯೋಣ. ಸಾಗರಗಳು. ಭೂಮಿಯ ಮೇಲೆ ಸಾಗರಗಳು ನೀರಿನ ದೊಡ್ಡ ಆಕಾರಗಳು. ಯಾವ ಸಾಗರಗಳು ದೊಡ್ಡ ಆಕಾರಗಳಾಗಿವೆ. ಸಾಗರಗಳು ಭೂಮಿಗೆ. ಈ ಗೋಳವನ್ನು ನೋಡು, ನೀಲಿ ಬಣ್ಣದಿಂದ ಕೂಡಿರುವ ಭಾಗವು ನೀರಿನಿಂದ ಆವರಿಸಿದ ಭೂಭಾಗವನ್ನ ತೋರಿಸುತ್ತೆ. ಈ ಗ್ಲೋಬಲ್ಲಿ ನೀಲಿ ಕಲರ್ ಏನಿದೆ ಅದೆಲ್ಲವೂ ನೀರಿನಿಂದ. ನದಿಗಳು ನೀರಿಗೆ ಮಳೆಯೇ ಆಧಾರ. ಬೇಸಿಗೆಯಲ್ಲಿ ಹಿಮ ಪರ್ವತಗಳು ಕರಗಿ ನದಿಯನ್ನು ಸೇರುತ್ತವೆ. ಆಗ ನದಿಗಳು ತುಂಬಿ ಹರಿಯುತ್ತವೆ. ಈ ಎಲ್ಲಾ ನದಿಗಳ ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಕೊನೆಗೆ ಸಾಗರ ಸೇರುತ್ತದೆ. ಕರ್ನಾಟಕದ ಕೆಲವು ಪ್ರಮುಖ ನದಿಗಳನ್ನು ಬರೀರಿ ಅಂತ ಹೇಳಿದರೆ ನಾನೊಂದು ಬರಿತೀನಿ. ಕಾವೇರಿ ಬರಿತೀನಿ, ಆಮೇಲೆ ತುಂಗಭದ್ರಾ, ಆಮೇಲೆ ಶರಾವತಿ. ಇನ್ನುಳಿದ 3 ನೀವು ಬರೀಬೇಕಾಗುತ್ತೆ. ಇನ್ನು ಚಿಲುಮೆಗಳು. ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಚುಮ್ಮುತ್ತವೆ. ಇದನ್ನ ಚಿಲುಮೆ ಎಂದು ಕರೀತಾರೆ. ಮಳೆಯ ನೀರಿನ ಭೂಮಿಯ ಸಡಿಲ ಭಾಗಗಳ ಮೂಲಕ ಒಳಹೊಕ್ಕು ಒಂದೆಡೆ ಸೇರಿ ಅದು ಅಂತರ್ಜಲವಾಗಿ ಚಿಲುಮೆಗಳ ರೂಪದಲ್ಲಿ ಹೊರಬರುತ್ತೆ. ಒಂದ್ಸರಿ ಒಳಗಡೆ ಹೋಗಿರುತ್ತೆ, ಆಮೇಲೆ ಹೊರಬರುತ್ತೆ ಚಿಲುಮೆಗಳ ಮೂಲಕ ಅಷ್ಟೇ. ಬಾವಿಗಳು. ಭೂ ಮೇಲ್ಪದರವನ್ನ ಸ್ವಲ್ಪ ಆಳಕ್ಕೆ ಕೊರೆಯುವುದರ ಮೂಲಕ ಪಡೆಯುವ ಅಂತರ್ಜಲವನ್ನ ಜಲದ ನೀರೇ ಬಾವಿ ನೀರು. ಇದರಲ್ಲಿ ಎಷ್ಟು ವಿಧಗಳಿವೆ ಅವುಗಳನ್ನು ನೋಡೋಣ.
ಅಂತರ್ಜಲ ಅತಿಯಾಗಿ ಬಳಕೆ ಮಾಡುತ್ತಿರುವುದರಿಂದ ಭೂಮಿಯೊಳಗೆ ಸಂಗ್ರಹವಾಗುವ ಅಂತರ್ಜಲ ಖಾಲಿಯಾಗುತ್ತಿದೆ. ಇದು ಮರುಪೂರಣ ಮಾಡಲು ಮಳೆಯ ನೀರು ಭೂಮಿಯೊಳಗೆ ಇಂಗುವಂತೆ ಮಾಡಬೇಕು. ಇದಕ್ಕಾಗಿ ಇಂಗು ಗುಂಡಿಗಳನ್ನು ನಿರ್ಮಿಸಬೇಕು. ಅತಿಯಾದ ಅಂತರ್ಜಲ ಬಳಕೆ ಕಡಿಮೆ ಮಾಡಿ ಮಳೆ ಕೊಯ್ಲು ಮತ್ತು ನೀರಿನ ಪುನರ್ಬಳಕೆಯ ಕ್ರಮಗಳನ್ನು ಅನುಸರಿಸಬೇಕು. ಓಕೆ. ಕೆರೆಗಳು ಮಳೆಯ ನೀರನ್ನ ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದ ತಗ್ಗು ಭಾಗವೇ ಕೆರೆ. ಕಡಿಮೆ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಇದಕ್ಕೆ ಇರುತ್ತದೆ. ಬೆಟ್ಟದ ಮೇಲೆ ಎತ್ತರದ ಸ್ಥಳಗಳಲ್ಲಿ ಬಿದ್ದ ನೀರು, ಮಳೆಯ ನೀರು ಹರಿದು ಬಂದು ಇಲ್ಲಿ ಸಂಗ್ರಹವಾಗುತ್ತದೆ. ಹಳ್ಳಿಗಳಲ್ಲಿಯೂ ಮಳೆಯ ನೀರು ಹರಿದು ಬಂದು ಕೆರೆಯನ್ನ ಸೇರುತ್ತದೆ. ಓಕೆ, ಕ್ಲಿಯರ್. ಜಲಾಶಯಗಳು ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನೀರಿನ ಕೊರತೆ ಇರುವ ಸ್ಥಳಗಳಿಗೆ ನೀರನ್ನು ಒದಗಿಸಲು ಹಾಗೂ ವಿವಿಧ ಉದ್ದೇಶಗಳಿಗೆ ನೀರನ್ನ ಬಳಸಲು ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿರುತ್ತಾರೆ. ಇದಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹಿಸುವ ಸಾಮರ್ಥ್ಯವಿದ್ದು ಇದನ್ನ ಜಲಾಶಯ ಎಂದು ಕರೀತಾರೆ. ಕರ್ನಾಟಕದಲ್ಲಿರುವ ಪ್ರಮುಖ ಜಲಾಶಯಗಳು ಹೇಳಿ ಅಂತಿದ್ದ ನಾನೊಂದು ಬರೀತೀನಿ. ತುಂಗಭದ್ರಾ ಡ್ಯಾಮ್ ಅಂತ, ನೀವು ಇಲ್ಲಿ ಉಳಿದವ್ರು ಬರೀರಿ. ಅಣೆಕಟ್ಟಿನ ಚಿತ್ರ ಮತ್ತು ಇದನ್ನು ಅಂಟಿಸಿ ಅಂತ ಹೇಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿರುವ ಚಿತ್ರಗಳ ಸಹಾಯದಿಂದ ಕೆರೆ ಮತ್ತು ಅಣೆಕಟ್ಟಿನ ನಡುವಿನ ವ್ಯತ್ಯಾಸವನ್ನ ಗುರುತಿಸಿ ಚೌಕಗಳಲ್ಲಿ ಬರೆ, ಆನಂತರ ಉಪಯೋಗಗಳನ್ನು ಬರೆ ಅಂತ ಹೇಳಿದ್ದಾರೆ. ಕ್ಲಿಯರ್. ಇಲ್ಲಿ ಸ್ವಲ್ಪ ಇದು ಕೊಟ್ಟಿದ್ದಾರೆ, 9 ಥರದವರು ಒಂದು ಮಾಡ್ಕೊಳ್ತಾರೆ, ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಮಾಡಿ ನೋಡುವಂತಿದೆ, ಅದು ಬೇಡ. ಶುದ್ಧ ನೀರಿಗೆ ಬಣ್ಣ, ವಾಸನೆ, ರುಚಿ ಇರೋದಿಲ್ಲ. ನೀರಿಗೆ ರುಚಿ ಇದ್ರೆ ಅಲ್ಲಿ ಲವಣ ಅಥವಾ ಖನಿಜಾಂಶಗಳು ಕಾರಣ ಅಂತ ಹೇಳಬಹುದು. ಇನ್ನು ಕೊಟ್ಟಿರುವ ಹೇಳಿಕೆಗಳಿಂದ ಶಿಕ್ಷಕರ ಸಹಾಯದಿಂದ ಸರಿ ಅಥವಾ ತಪ್ಪು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ನೀರಿಗೆ ತೂಕವಿದೆ, ಖಂಡಿತ ಇದೆ. ಬಿನಿ ಹೊತ್ಕೊಳ್ಬೇಕಾದ್ರೆ ನೀರು ಎತ್ತರದಿಂದ ತಗ್ಗಿಗೆ ಹರಿಯುವುದಿಲ್ಲ. ಎತ್ತರದಿಂದ ತಗ್ಗಿ ಯಾಕೆ ಹರಿಯೋದಿಲ್ಲ? ಹರಿಯುತ್ತೆ. ಸೊ ಅದರಿಂದ ಇದು ತಪ್ಪು. ನೀರನ್ನು ಕಾಯ್ದಾಗ ಅದು ಆವಿ ಆಗುತ್ತೆ, ಖಂಡಿತ ಆಗುತ್ತೆ. ನೀರು ತಾನಿರುವ ಪಾತ್ರೆಯಲ್ಲಿ ಆಕಾರ ಪಡೆಯುವುದಿಲ್ಲ, ಪಾತ್ರೆ ಪಡೆಯುತ್ತೆ, ಅದರಿಂದ ಇದು ತಪ್ಪು. ಇನ್ನು ಈ ಕೆಲವು ಭೌತಿಕ ಲಕ್ಷಣಗಳನ್ನು ತಿಳಿದೇ ನೀರು ಒಂದು ದ್ರವ ವಸ್ತು ಸ್ವರೂಪ ಪಾಠದಲ್ಲಿ ಹೆಚ್ಚಿನ ಕಲಿಯುವೆ ಅಂತೇಳಿ ಅದನ್ನ ಇಲ್ಲಿ ಮಾಡಿದ್ದಾರೆ. ಇನ್ನು ಜೀವಿಗಳ ದೇಹದಲ್ಲಿ ನೀರು ಅತ್ಯಧಿಕ ಪ್ರಮಾಣದಲ್ಲಿದೆ. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ 70% ಭಾಗ ನೀರನ್ನ ಕೂಡಿದೆ. ಮೊತ್ತ ಮೊದಲ ಜೀವ ಉಗಮವಾಗಿದೆ ನೀರಿನಲ್ಲಿ. ಸಸ್ಯ ಮತ್ತು ಪ್ರಾಣಿಗಳ ಜೈವಿಕ ಕ್ರಿಯೆಗಳಿಗೆ ನೀರು ಅವಶ್ಯಕ. ಸಸ್ಯಗಳ ಬೆಳವಣಿಗೆ ನೀರು ಅವಶ್ಯಕ. ಹಸಿರು ಸಸ್ಯಗಳು ಆಹಾರ ತಯಾರಿಸಲು ನೀರು ಅವಶ್ಯಕ. ಇಷ್ಟೆಲ್ಲ ಮಹತ್ವದ ನೀರನ್ನ ಇಂದಿನವರು ತಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ನೋಡುತ್ತಿದ್ದರು. ನಮ್ಮ ಮನೆಯ ಆಚರಣೆಗಳಲ್ಲಿ ಒಂದು ಸ್ಥಾನವನ್ನ ನೀರಿಗೆ ಹಾಗೆ ಮೀಸಲಿಟ್ಟಿದ್ದರು. ಇದನ್ನ ನೀನು ನಿನ್ನ ಮನೆಯಲ್ಲಿ ಅಕ್ಕಪಕ್ಕದವರ ಮನೆಯಲ್ಲಿ ಗಮನಿಸಿದ್ದೀಯಾ? ನಿನ್ನ ಕುಟುಂಬ ಮತ್ತು ನೆರೆಯ ಕುಟುಂಬಗಳ ನೀರನ್ನು ಪೂಜಿಸುವ ಪದ್ಧತಿ ಇದೆಯಾ? ಅದು ಯಾವಾಗ, ಏನು ಅಂತ ಹೇಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಜಲ ಮಾಲಿನ್ಯದ ಬಗ್ಗೆ ನೋಡೋಣ. ಮಣ್ಣು, ಕಸ, ಪೇಪರ್, ಉಳಿಕೆ ಪದಾರ್ಥಗಳನ್ನ ಸೇರಿಸುವುದರಿಂದ ನೀರು ಭೌತಿಕ ಕಲುಷಿತವಾಗುತ್ತದೆ. ಕಾರ್ಖಾನೆಗಳಿಂದ ಬರುವ ರಾಸಾಯನಿಕಗಳ ಬೆರೆತ ನೀರು, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಸೇರಿದ ನೀರು ಅಪಾಯಕಾರಿ ಅಂಶಗಳಿಂದ ಕೂಡಿ ವಿಷಯುಕ್ತವಾಗುತ್ತೆ. ನೀರನ್ನು ಸೇವಿಸುವುದರಿಂದ ಕಾಲರ, ಅತಿಸಾರ, ಆಮಶಂಕೆ ಮುಂತಾದ ರೋಗಗಳು ಬರಬಹುದು. ಕೆಲವೊಮ್ಮೆ ಪ್ರಾಣಕ್ಕೆ ಹಾನಿಯೂ ಸಂಭವಿಸಬಹುದು. ಕಲುಷಿತ ನೀರು ಜಲಚರ ಸಂತತಿಯ ನಾಶಕ್ಕೂ ಕಾರಣವಾಗಬಹುದು. ಇನ್ನು ಓದಿ ತಿಳಿ ಅಂತಿದೆ. ಕಲುಷಿತ ನೀರು ಬರುವ ಕಾಲರಾ ರೋಗದ ಬಗ್ಗೆ ನೀನು ಈಗಾಗಲೇ ತಿಳಿದಿರುವೆ. ನಿಂತ ನೀರಿನಲ್ಲಿ ಸೊಳ್ಳೆ ಸಂತತಿ ಹೆಚ್ಚಾಗುತ್ತದೆ. ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತೆ. ಪ್ಲಾಸ್ಮೋಡಿಯಾ ಎಂಬ ರೋಗಾಣು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಶರೀರದಲ್ಲಿ ಇರುತ್ತದೆ. ಈ ಸೊಳ್ಳೆಯು ಮನುಷ್ಯನನ್ನ ಕಚ್ಚಿದಾಗ ಆ ರೋಗಾಣು ರಕ್ತವನ್ನು ಸೇರಿ ಅತಿ ಜ್ವರ, ಮೈ ನಡುಕ, ವಾಂತಿ, ತಲೆನೋವು ಮುಂತಾದ ರೋಗಗಳು ಕಂಡುಬರುತ್ತವೆ. ಇದನ್ನೇ ಮಲೇರಿಯಾ ಅಂತ ಕರೀತಾರೆ. ಮಲೇರಿಯಾ ಬರುವಂಥದ್ದು ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಬರುವಂಥದ್ದು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಕಲುಷಿತ ನೀರನ್ನ ನಾವು ಸೇವಿಸಬಾರದು. ಶುದ್ಧ ನೀರನ್ನ ಕುಡಿಯುವುದರಿಂದ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕುಡಿಯಲು ಯೋಗ್ಯವಾದ ನೀರನ್ನ ಪಡೆಯಲು ನೀನು ಏನು ಮಾಡುವೆ? ನಿನ್ನ ಗೆಳೆಯರೊಂದಿಗೆ ಚರ್ಚಿಸುವಂತ ಇದೆ. ಇನ್ನು 8ನೇ ಪಾಠ ಕೃಷಿ ಇದೆ. ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೊಂದು ವಿಚಾರ, ನನ್ನ ಜ್ಞಾನದರ್ಶಿ 33,000 ಏನು ಸಬ್ಸ್ಕ್ರೈಬರ್ ಇತ್ತು. ಅದನ್ನ ಏನು ಟೆಕ್ನಿಕಲ್ ರೀಸನ್ ಏನು ಅಂತ ಗೊತ್ತಿಲ್ಲ. ನಾನು ಯಾವುದೇ ಕಂಟೆಂಟ್ ಅನ್ನ ಯೂಸ್ ಮಾಡಿಲ್ಲ ಬೇರೆದ, ಅದು ಕೂಡ ಯೂಟ್ಯೂಬ್ ಅದನ್ನ ರಿಮೂವ್ ಮಾಡಿದೆ. ಸೊ ಅದರ ಬದಲಾಗಿ ಈ ಚಾನಲ್ ಅನ್ನ ತೆಗೆದಿದ್ದೀನಿ. ಸ್ನೇಹಿತರೆ, ಇದನ್ನ ತೆಗೆದಿರೋದ್ರಿಂದ ಇದಕ್ಕೆ ನೀವು ಸಪೋರ್ಟ್ ಮಾಡೋಕು ತುಂಬಾ ದಿನ ಆಗ್ತಾ ಇದೆ. ನೀವು ಆದಷ್ಟು ಸಪೋರ್ಟ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ನಮ್ಮ ಜೊತೆಗಿರಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.